ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಆಸಕ್ತಿಕರ ವಿಷಯದೊಂದಿಗೆ ಬಂದಿದ್ದೇನೆ. ಅದು ಪಿಂಪಲ್ಸ್ ಅಥವಾ ಮೊಡವೆಗಳು, ಈ ಅಕ್ನೆ ಅಂತ ಹೇಳ್ತಾರೆ. ಅದು ಸಾಧಾರಣವಾಗಿ ಎಲ್ಲ ಏಜ್ ಗ್ರೂಪ್ನವ್ರಿಗೆ ಇರಬಹುದು, ಆದರೆ ಟೀನೇಜರ್ಸಿಂದ ಸ್ಟಾರ್ಟ್ ಆಗುವಂಥದ್ದು. ಮುಖ್ಯವಾಗಿ ಅದು ಟೀನೇಜರ್ಸಿಗೆ ಇರುವಂತಹ ಈ ಅಕ್ನೆ ಬಗ್ಗೆ ನಾನು ಜಾಸ್ತಿ ವಿವರಿಸ್ತೇನೆ ಇವತ್ತು. ಮುಖ್ಯವಾಗಿ ಈ ಕ್ರೀಮ್ಗಳಿರಬಹುದು, ಕಾಸ್ಮೆಟಿಕ್ಗಳಿರಬಹುದು, ಯಾವುದನ್ನ ನೀವು ಮುಖಕ್ಕೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಿರೋ ಅವು ಯೂಶ್ವಲಿ ಕಾಮೆಡೋಜೆನಿಕ್ ಅಂತ ಹೇಳ್ತಾರೆ. ಕಾಮೆಡೋಜೆನಿಕ್ ಅಂದ್ರೆ ಈ ಒಂದು ಬ್ಲ್ಯಾಕ್ ಹೆಡ್ಸ್ ಅನ್ನು ಜಾಸ್ತಿ ಮಾಡುವಂಥದ್ದು. ನೀವು ಅದನ್ನು ಹಚ್ಚಿಕೊಂಡು ಹೊರಗೆ ಹೋದಾಗ, ಧೂಳಿಗೆ ಎಕ್ಸ್ಪೋಸ್ ಆದಾಗ, ಆ ಧೂಳಿನ ಕಣಗಳು ನಿಮ್ಮ ಆ ಒಂದು ಎಕ್ಸೆಸಿವ್ ಮಾಯಿಶ್ಚರ್ ಇರುವಂತಹ ಒಂದು ಕಾಸ್ಮೆಟಿಕ್ಸ್ ಅನ್ನು ನೀವು ಯೂಸ್ ಮಾಡಿದ್ರೆ ಅದು ಧೂಳಿನ ಕಣಗಳು ಅದಕ್ಕೆ ಅಂಟಿಕೊಂಡಿರ್ತವೆ. ಆ ಅಂಟಿಕೊಂಡು ನಮ್ಮ ಚರ್ಮದ ಸ್ಕಿನ್ ಪೋರ್ಸ್ ಅನ್ನೋದು ಕ್ಲೋಸ್ ಮಾಡಿಬಿಡ್ತವೆ. ಅಲ್ಲಿ ಬ್ಲ್ಯಾಕ್ ಹೆಡ್ಸ್ ಅಂಥದ್ದೆಲ್ಲ ಉತ್ಪತ್ತಿಯಾಗಿ ಅದು ಮತ್ತೆ ಪಿಂಪಲ್ ತರ ಹೊರಗೆ ಬರುವಂಥದ್ದು. ಈ ಪಿಂಪಲ್ಗಳು ಕಾಣಿಸಿಕೊಳ್ಳುವಂಥದ್ದು ಸಾಧಾರಣವಾಗಿ ಮುಖದಲ್ಲೂ ಕಾಣಿಸ್ಕೊಳ್ಬಹುದು, ಕೆಲವರಿಗೆ ಶೋಲ್ಡರ್, ಕತ್ತಿನ ಹತ್ರ ಕೂಡ ಕಾಣಿಸ್ಕೊಳ್ಬಹುದು. ಮುಖ್ಯವಾಗಿ ಟೀನೇಜರ್ಸಿಗೆ ಈ ಪಿಂಪಲ್ಗಳು, ಅದನ್ನ ಮಾಸ್ಕ್ ಮಾಡ್ಲಿಕ್ಕೋಸ್ಕರ ನೀವು ಅನೇಕ ಕ್ರೀಮ್ಗಳನ್ನ ಯೂಸ್ ಮಾಡಬಹುದು. ಫೇಸ್ ವಾಶ್ಗಳಿರಬಹುದು ಅಥವಾ ಪಾರ್ಲರ್ಗಳಿರಬಹುದು, ನೀವು ಅವುಗಳ ಮೊರೆ ಹೋಗಬಹುದು. ಅವೆಲ್ಲ ಕೂಡ ಈ ಪಿಂಪಲ್ಗಳನ್ನ ಮಾಸ್ಕ್ ಮಾಡಬಹುದು. ಇನ್ನು ಕೆಲವರಿಗೆ ಅಭ್ಯಾಸ ಇರ್ತದೆ, ಅದು ಉಗುರಲ್ಲಿ ಆ ಪಿಂಪಲ್ಗಳನ್ನ ತೆಕ್ಕೊಳ್ಳುವಂಥದ್ದು. ಅದೇನಾಗ್ತದೆ, ಆ ಉಗುರಲ್ಲಿರುವಂತಹ ಮಣ್ಣು ಏನಾದ್ರೂ ಇದ್ರೆ ಅದು ಇನ್ಫೆಕ್ಷನ್ ಆಗಿ ಅದು ಸ್ಪ್ರೆಡ್ ಆಗಿ ಇನ್ನಷ್ಟು ಪಿಂಪಲ್ಗಳು ಜಾಸ್ತಿ ಆಗಿ ಅದು ರಿಸಲ್ಟ್ಸ್ ಇನ್ ನೆಗೆಟಿವ್ ಅದು ಹಾಗೆ ಆಗಿ ಬಿಡ್ತದೆ ಅದು. ಹಾಗಾಗಿ ಈ ಪಿಂಪಲ್ಗಳನ್ನ ನೀವು ಹೊರಗಿನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಥವಾ ಕೆಲವು ಕಾಸ್ಮೆಟಿಕ್ಸ್ ಅನ್ನ ಯೂಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಇಂಟರ್ನಲ್ಲಿ, ನಮ್ಮ ದೇಹದ ಒಳಗೆ ಪ್ರಾಬ್ಲಮ್ ಇರುತ್ತಲ್ಲ, ಅದನ್ನ ನೀವು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮುಖ್ಯವಾಗಿ ಈ ಕಾಲೇಜ್ ಸ್ಟೂಡೆಂಟ್ಗಳಲ್ಲಿ, ಟೀನೇಜರ್ಗಳಲ್ಲಿ ಒಂದು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಕಾಮನ್ ಪಿಂಪಲ್ ಬರುವಂಥದ್ದು ಕಾಮನ್. ಪೀರಿಯಡ್ಸ್ ಟೈಮ್ ಬಂದಾಗ ಹುಡುಗಿಯರಿಗೆ ಆವಾಗ ಅಲ್ಲಿ ಪಿಂಪಲ್ಸ್ ಕೆಲವೊಮ್ಮೆ ಕಾಣಿಸ್ಕೊಳ್ಬಹುದು. ಅದು ಆದಮೇಲೆ 3-4 ದಿವಸದಲ್ಲಿ ಮತ್ತೆ ಅದು ಪಿಂಪಲ್ ಮಾಯಬಹುದು, ಹಾಗೆ ಹೋಗಬಹುದು. ಅದು ಏನು ತೊಂದರೆ ಇಲ್ಲ, ಅದು ಹಾರ್ಮೋನಲ್ ವ್ಯತ್ಯಾಸದಿಂದ ಬರುವಂಥದ್ದು. ಇನ್ನು ಕೆಲವರಿಗೆ ಹೆಚ್ಚಾಗಿ ಈ ಸ್ಟೂಡೆಂಟ್ಸ್ ಫೇಸ್ ಮಾಡುವಂಥದ್ದು ಸ್ಟ್ರೆಸ್ ಇಂದ ಕೂಡ ಈ ಕಾರ್ಟಿಸಾಲ್ ಅನ್ನುವಂತಹ ಹಾರ್ಮೋನ್, ಸ್ಟ್ರೆಸ್ ಹಾರ್ಮೋನ್ ಸೆಕ್ರೇಟ್ ಆಗಿ ಈ ಸ್ಟ್ರೆಸ್ ಹಾರ್ಮೋನ್ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡಿ ಹೆಚ್ಚೆಚ್ಚು ಆಯಿಲ್ನ ಅಂಶವನ್ನು ಉತ್ಪತ್ತಿ ಮಾಡಲಿಕ್ಕೆ ಪ್ರೇರೇಪಿಸಬಹುದು, ಪ್ರಚೋದಿಸಬಹುದು. ಹಾಗಾಗಿ ಎಣ್ಣೆಯ ಅಂಶ ಮುಖದಲ್ಲಿ, ಚರ್ಮದಲ್ಲಿ ಜಾಸ್ತಿ ಆದ ಹಾಗೆ ಅಲ್ಲಿ ಪಿಂಪಲ್ ಆಗುವ ಚಾನ್ಸ್ ಜಾಸ್ತಿ. ಎಣ್ಣೆಯ ಅಂಶದೊಂದಿಗೆ ಬೇರೆ ಕಲ್ಮಶಗಳು ಸೇರ್ಕೊಂಡಲ್ಲಿ ಪಿಂಪಲ್ ಆಗುವಂತಹ ಚಾನ್ಸ್ ಜಾಸ್ತಿ ಇರ್ತದೆ. ಇನ್ನಂದ್ರೆ ಈ ಸ್ಟೂಡೆಂಟ್ಗಳಿಗೆ ಓದ್ಲಿಕ್ಕೆ ಜಾಸ್ತಿ ಇರೋದ್ರಿಂದ ನಿದ್ದೆ ಕಡಿಮೆ ಆಗುವಂಥದ್ದು. ನಿದ್ದೆ ಕಡಿಮೆ ಆದ್ರೆ ಅಲ್ಲಿ ಕೂಡ ಸ್ಟ್ರೆಸ್ ಡೆವಲಪ್ ಆಗ್ಬೋದು, ಅಥವಾ ಅಲ್ಲಿ ಕೂಡ ನಿಮಗೆ ಅಸಿಡಿಟಿ ಆಗಬಹುದು. ಈ ಅಸಿಡಿಟಿ ಕೂಡ ರಕ್ತದಲ್ಲಿರುವಂತಹ ಅಸಿಡಿಟಿಯನ್ನು ಜಾಸ್ತಿ ಮಾಡಿ ಪಿಂಪಲ್ ಕಾಣಿಸ್ಕೊಳ್ಬಹುದು. ಇನ್ನು ಈ ಸ್ಟೂಡೆಂಟ್ಗಳಿಗೆ ಜಂಕ್ ಫುಡ್ ತಿನ್ನುವಂಥದ್ದು ಹೆಚ್ಚಿನವರಿಗೆ ಇರ್ತದಲ್ವಾ. ಹೊರಗೆ ಹೋಗಿ ಅವರೇನು ಹೈ ಶುಗರ್ ಇರುವಂತಹ ಐಸ್ ಕ್ರೀಮ್ಸ್ ಇರಬಹುದು, ಸಾಫ್ಟ್ ಡ್ರಿಂಕ್ಸ್ ಇರಬಹುದು, ಮುಂತಾದವನ್ನ ತಗೊಳ್ತಾರೆ. ಹೆಚ್ಚು ಮಸಾಲ ಇರುವಂಥದ್ದು, ಗೋಬಿ ಮಂಚೂರಿ ಇರಬಹುದು, ಪಾನಿಪುರಿ, ಇಂಥದನ್ನು ತಗೊಳ್ಳುವಂಥದ್ದು, ಹೆಚ್ಚು ಆಯಿಲಿ ಅಂಶ ಇರುವಂಥದ್ದು, ಡೀಪ್ ಫ್ರೈಡ್ ಫುಡ್ಗಳನ್ನೆಲ್ಲ ತಿನ್ನೋದ್ರಿಂದ ಕೂಡ ಅಲ್ಲಿ ರಕ್ತದ ಆಮ್ಲೀಯತೆ ಜಾಸ್ತಿ ಆಗ್ತಾ ಬರ್ತದೆ. ಬ್ಲಡ್ನ pH ಕಡಿಮೆ ಆದ ಹಾಗೆ, ರಕ್ತದಲ್ಲಿ ಅಸಿಡಿಟಿಯ ಅಂಶ ಅಸಿಡಿಕ್ ಆದ ಹಾಗೆ ಅಲ್ಲಿ ಪಿಂಪಲ್ಗಳ ರೂಪದಲ್ಲಿ ಅದು ಚರ್ಮದ ಮೂಲಕ ಹೊರಗೆ ಬರಬಹುದು. ಹಾಗಾಗಿ ಕೂಡ ನಿಮಗೆ ಪಿಂಪಲ್ಗಳು ಜಾಸ್ತಿ ಆಗಬಹುದು. ಇನ್ನು ಇಂಥ ಅನೇಕ ಕಾರಣಗಳು ಪಿಂಪಲ್ಗಳು ಕಾಣಿಸ್ಕೊಳ್ಳಿಕ್ಕೆ ಇದ್ದಾವೆ. ಆದರೆ ಇದಕ್ಕೆ ಪರಿಹಾರ ಏನು? ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳುವಂತಹ ಮುಖ್ಯವಾದ ಪರಿಹಾರ ಅಂದರೆ, ಒಂದು ಮುಖ್ಯವಾಗಿ ನಿಮ್ಮ ಕೈಯಲ್ಲಿ ಏನೇನಿದೆ, ಒಂದು ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ನಿಮಗೆ ರಾತ್ರಿ ನಿದ್ದೆ ಚೆನ್ನಾಗಿ ಆಗಿಲ್ಲ, ಒಂದು ವೇಳೆ ಓದಲಿಕ್ಕೆ ಜಾಸ್ತಿ ಇತ್ತು ಅಂದರೂ ಡೇ ಟೈಮಲ್ಲಿ ಒಂದು ಅರ್ಧ ಗಂಟೆ ಆದರೂ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳನ್ನು ಕೆಲವು ಅಭ್ಯಾಸ ಮಾಡ್ಕೊಳ್ಳಿ. ಆ ಅಂಗಾತ ಮಲಗಿ ನಿಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ಡೀಪ್ ಆಗಿ ಉಸಿರಾಡ್ತಾ ಅಬ್ಸರ್ವ್ ಮಾಡಿಕೊಳ್ಳುವಂಥದ್ದು. ಅದರಿಂದ ಕೂಡ ನೀವು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತೀರಾ. ಅದನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಜಂಕ್ ಫುಡ್ಗಳನ್ನು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ವಾರದಲ್ಲಿ ಅಟ್ಲೀಸ್ಟ್ 1-2 ಸಲ ಆದರೂ ಈ ರಾ ಡಯಟನ್ನು ಫಾಲೋ ಮಾಡಿ. ಈ ಕುಕುಂಬರ್ ಇರಬಹುದು, ಸೌತೆಕಾಯಿ ಇರಬಹುದು, ಟೊಮ್ಯಾಟೊ ಮತ್ತು ಬೀಟ್ರೂಟ್ ಇರಬಹುದು, ಕ್ಯಾರೆಟ್ ಇರ್ಬೋದು, ಹಸಿರು ಸೊಪ್ಪುಗಳಿರ್ಬೋದು, ಕೊತ್ತಂಬರಿ ಸೊಪ್ಪು, ಅಂಥದನ್ನೆಲ್ಲ ಆದಷ್ಟು ಸೇವಿಸ್ತಾ ಬರುವಂಥದ್ದು. ಸಲಾಡ್ಗಳನ್ನು, ರಾ ಡಯಟನ್ನು ಕಂಪ್ಲೀಟ್ ಆಗಿ ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿ ಈ ವಿಟಮಿನ್ಗಳು, ಮಿನರಲ್ಗಳೆಲ್ಲ ನ್ಯಾಚುರಲ್ ಫಾರ್ಮಲ್ಲಿ ನಿಮಗೆ ಸಿಗ್ತವೆ. ಹಾಗಿರುವಾಗ ನಿಮ್ಮ ಈ ಚರ್ಮದ ಲೈವ್ಲಿನೆಸ್ ಇರಬಹುದು, ಆ ಒಂದು ಲವಲವಿಕೆ ಇರ್ತದಲ್ಲ, ನಿಮಗೆ ಜಾಸ್ತಿ ಆಗ್ತಾ ಬರ್ತದೆ. ರಕ್ತ ಸಂಚಾರ ಜಾಸ್ತಿ ಆಗ್ತದೆ, ರಕ್ತದಲ್ಲಿರುವಂತಹ ಅಸಿಡಿಟಿಯ ಅಂಶ ಕೂಡ ಕಡಿಮೆ ಆಗ್ತಾ ಬರ್ತದೆ.
ಅದು ಕೂಡ ಒಂದು ಮುಖ್ಯವಾದಂತಹ ಅಂಶ. ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ವಾರಕ್ಕೆ 1-2 ಸಲ ರಾ ಡಯಟನ್ನು ಮಾಡುವಂಥದ್ದು. ಅದು ನಿಮ್ಮ ಪಿಂಪಲ್ಗಳನ್ನ ಕಡಿಮೆ ಮಾಡ್ತಾ ಬರ್ತದೆ. ಒಂದು 10 ದಿನ ಮಾಡಿ ನೋಡಿ ನೀವು, 10 ವಾರಗಳಲ್ಲಿ ನಿಮಗೆ ಪಿಂಪಲ್ಗಳು ಕಡಿಮೆ ಆಗ್ತಾ ಬರ್ತದೆ. ಅಂದರೆ ವಾರಕ್ಕೊಂದು ಸಲ ಮಾಡ್ತಾ ಹೋದ್ರೆ. ಇನ್ನು ಅಂದ್ರೆ ನೀವು ಮಾಡಬೇಕಾದದ್ದು ಹೆಚ್ಚು ಬೆವರಬೇಕಾದ್ದು. ನಿಮಗೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದ ಹಾಗೆ ಕೂಡ ಅಲ್ಲಿ ಪಿಂಪಲ್ಗಳು ಕಾಣಿಸ್ಕೊಳ್ಬಹುದು. ನಿಮ್ಮ ರಕ್ತದ ಆಮ್ಲೀಯತೆ ಒಂದು, ಇನ್ನೊಂದು ನಿಮ್ಮ ಚರ್ಮದ ಕೆಳಗಡೆ ಇರುವಂತಹ ಮಾರ್ಬಿಡಿಟಿ ಶೇಖರಣೆ ಆಗಿರುವಂಥದ್ದು ಕೂಡ ಪಿಂಪಲ್ಗಳಿಗೆ ಒಂದು ಕಾರಣ ಆಗ್ತದೆ. ಹಾಗಾಗಿ ಹೆಚ್ಚು ಬೆವರ್ಬೇಕು ನೀವು. ಮುಖ್ಯವಾಗಿ ಇಲ್ಲಿ ಕತ್ತಿನ ಹತ್ತಿರ ಇರ್ಬೋದು, ಮುಖದಲ್ಲಿ, ಹಣೆಗೆಲ್ಲ ಬೆವರ್ತಾ ಬಂದ್ರೆ ನೀವು, ಅಂದ್ರೆ ಆಕ್ಟಿವಿಟಿಯಿಂದ, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡೋದ್ರಿಂದ ಬೆವರ್ತೀರ. ಆ ಬೆವರಿದ ಹಾಗೆ ಚರ್ಮದ ಕೆಳಗಿರುವಂತಹ ಮಾರ್ಬಿಡಿಟಿ ಹೊರಗೆ ಬರ್ತದೆ ಬೆವರಿನ ಮೂಲಕ. ಆಗ ನಿಮ್ಮ ಚರ್ಮ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಗ್ಲೋಯಿಂಗ್ ಸ್ಟಾರ್ಟ್ ಆಗ್ತದೆ. ಇಂತಹ ಸಿಂಪಲ್ ಟೆಕ್ನಿಕ್ಸ್ ಸಾಕು ನಿಮ್ಮ ಆರೋಗ್ಯವನ್ನ, ನಿಮ್ಮ ಪಿಂಪಲ್ಗಳನ್ನ ಕಡಿಮೆ ಮಾಡ್ತಾ ಬಂದು ಆರೋಗ್ಯವನ್ನು ವೃದ್ಧಿ ಮಾಡಿಸ್ಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ. ಇನ್ನು ಹಾರ್ಮ್ಲೆಸ್ ಆಗಿರುವಂತಹ ಕೆಲವು, ಈಗ ರಜೆ ಬಂದಾಗ ಯೋಗಾಸನಗಳಿರಬಹುದು, ಪ್ರಾಣಾಯಾಮಗಳಿರಬಹುದು, ಕೆಲವು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಇಂಥದೆಲ್ಲ ಮಾಡಿಕೊಡೋದ್ರಿಂದ ನಿಮ್ಮ ಓವರ್ ಆಲ್ ಹೆಲ್ತಿಗೂ ಒಳ್ಳೇದು, ಅಂದ್ರೆ ಫ್ಯೂಚರ್ ಹೆಲ್ತಿಗೂ ಒಳ್ಳೇದು. ಹಾರ್ಮೋನಲ್ ಚೇಂಜಸ್ ಏನಾಗ್ತದೆ ಈ ಟೀನೇಜರ್ಸ್ ಅಲ್ಲಿ ಇರುವಂಥದ್ದು, ಈ ಪಿರಿಯಡ್ಸ್ ಇರೆಗ್ಯುಲಾರಿಟಿ ಇರಬಹುದು, ಅಥವಾ ಪಿರಿಯಡ್ಸ್ ಟೈಮಲ್ಲಿ ಬರುವಂತಹ ನೋವು ಅಥವಾ ಏನಾದರೂ ಸಮಸ್ಯೆಗಳು, ಇರೆಗ್ಯುಲರ್ ಪಿರಿಯಡ್ಸ್, ಅದಕ್ಕೆ ಕೂಡ ಈ ಒಂದು ಟೆಕ್ನಿಕ್ಗಳು ಸಹಕಾರಿ ಆಗ್ತವೆ ನಿಮಗೆ. ಹಾಗಾಗಿ ಮುಖ್ಯವಾಗಿ ಈ ಪಿಂಪಲ್ಗಳು ಕಡಿಮೆ ಆಗ್ತಾ ಬರ್ತದೆ, ಮುಖ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾರ್ಮೋನಲ್ ಲೆವೆಲ್ಸ್ ಇಂದಲೇ ನಿಮಗೆ ಕ್ಯೂರ್ ಸಿಗ್ತಾ ಬರ್ತದೆ. ಇನ್ನೊಂದಂದ್ರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಕ್ಯುಪಂಕ್ಚರ್ ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ. ಅದು ಸೂಜಿ ಚಿಕಿತ್ಸೆ. ಮುಖದ ಕೆಲವು ಪಾರ್ಟ್ಗಳಿಗೆ ಕಾಸ್ಮೆಟಿಕ್ ಆಕ್ಯುಪಂಕ್ಚರ್ ಅಂತ ನಾವು ಕೊಡ್ತೇವೆ. ಅಲ್ಲಿ ಚುಚ್ಚೋದ್ರಿಂದ ಸೂಜಿಗಳನ್ನು, ಸಣ್ಣ ಸಣ್ಣ ಸೂಜಿಗಳನ್ನು ನಾವಿಲ್ಲಿ ಮುಖದಲ್ಲಿ ಚುಚ್ಚೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ವೈಟಲ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ಈ ಪಿಂಪಲ್ಗಳು ಕಡಿಮೆ ಆಗಿ ಮುಖ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಕೂಡ ಒಂದು ಪರಿಹಾರ ಇದೆ. ಹಾಗಾಗಿ ಈ ಒಂದು ಪ್ರಾಕೃತಿಕವಾದ ಪರಿಹಾರವನ್ನೇ ಅವಲಂಬಿಸಿ ನಿಮ್ಮ ಮುಖವನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಪಿಂಪಲ್ಗಳಿಂದ ಮುಕ್ತರಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.